ನಾನಿವತ್ತು ಅದು ಹೇಳ್ಬೇಕಾಗಿದೆ. ಅಕ್ಕಮ್ಮ ದೇವಿ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ಸಂತೆಯ ಒಡ್ಡೆದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಅದನ್ನು ನಿಮ್ಮಂಥವ್ರು ಕುರಿತು ಹೇಳಿರ್ತಕ್ಕಂಥದ್ದು. ನೀವು ಅಷ್ಟು ಧೈರ್ಯಶಾಲಿ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯನವರು ಈ ಬಡ್ಜೆಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರ ಬರ್ತದೆ ಹೋಗ್ತದೆ. ಅಧಿಕಾರ ಯಾವುದೇ ಕಾರಣಕ್ಕೆ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಚಾಣಕ್ಯ ಅವನ ಮಾತು ಹೇಳಿದ್ದಾರೆ, ಮನುಷ್ಯ ತಾನು ಮಾಡಿದ ಕೆಲಸಗಳಿಂದ ಶ್ರೇಷ್ಠನಾಗುತ್ತಾನೆ ಹೊರತು ಹುಟ್ಟಿನಿಂದಲ್ಲ ಅಂತ. ಇವತ್ತು 136 ಜನ ನಿಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಅಂಥ ಒಂದು ಬಹುಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಧಿಕಾರದಿಂದ ಕೆಳಗಿಳಿತಾರೋ ಗೊತ್ತಿಲ್ಲ. ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳೋದು. ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ಹುಟ್ಟು ಶಾಶ್ವತ ಅಲ್ಲ. ಆ ಸಂದರ್ಭದಲ್ಲಿ ನೀವು ಬೆಟ್ಟದ ಮೇಲೆ ಮನೆ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತೇಳಿ ಎಂಥ ಮಾತುಗಳು ಹೇಳಿದ್ದಾರೆ. ಅದರಲ್ಲಿ ನೋಡಿ ಏನು ಹೇಳಿದ್ದಾರೆ. ಲೋಕದ ಜನರು ಬದುಕಿನಲ್ಲಿ ನಿವಾರಿಸಲಾಗದೆ ಇರುವುದರ ಬಗ್ಗೆ ದೂರುವುದನ್ನು, ಸಂಕಟ ಪಡುವುದನ್ನು ಕಂಡು ಹೀಗೆ ಹೇಳ್ತಾಳೆ ಅಕ್ಕಮಹಾದೇವಿ. ಬೆಟ್ಟದ ಮೇಲೆ ಮನೆ ಆಗಿದೆ, ಅದರಲ್ಲಿ ವಾಸ ಮಾಡುತ್ತಿರುವ ಸುತ್ತಲಿನ ಕಾಡು ಪ್ರಾಣಿಗಳಿಗೆ ಅಲ್ಲಿಗೆ ಬರುವುದು ಸಹಜ. ತಮ್ಮ ಮನೆ ಬಂದೆಡೆ ತಿರುಗಾಡುವುದು ಅವಳ ಸ್ವಭಾವ. ಅವುಗಳಿಗೆ ಅಂಜಿದೆಡೆ ಹೇಗೆ ಅವರಿರುಗಡೆ ನಾವು ವಾಸಿಸಬೇಕಾಯಿಂದ ಅವಳಿಗೊಂದಿಗೆ ಸಹಬಾಳ್ವೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಯಾರು ಎಷ್ಟು ಬೇಕಾದ್ರೂ ಟೀಕೆ ಮಾಡಲಿ, ಬೆಳಿಗ್ಗೆ ಇಳಿದು ಹೋಗ್ತಾರೆ. ಸಿದ್ದರಾಮಯ್ಯವರು ಅಧಿಕಾರ ಮುಗೀತು, ಭಾಳ ಪೇಪರ್ನಲ್ಲಿ ಬೇರೆ ಸ್ವಪಕ್ಷದವರು ಬೇರೆಯವರು ಮಾತಾಡಿದರು. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ. ಹೌದಾ ಅಂತೇಳಿ ಶಾಶ್ವತ ಅಲ್ಲ. ದಾಖಲೆ ಮಾಡಿದ್ದೀರಿ ನೀವು. ಒಬ್ಬ ಹಳ್ಳಿಯ ರೈತನ ಮಗ ಇವತ್ತು ಈ ಮಟ್ಟಕ್ಕೆ ಬಂದು ಮುಖ್ಯಮಂತ್ರಿ ಆಗಿ ದಾಖಲೆ ದಿನಗಳನ್ನು ಕೂಡ ಕಳೆದಂಥ ಸಂದರ್ಭದಲ್ಲಿ ನಿಮ್ಮಿಂದ ಭಾಳ ನಿರೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೋಡಿ, ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋ ಹಾಕಿದ್ದಾರೆ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ. ಮರೆಯೋದುಂಟೇ ಮೈಸೂರು ದೊರೆಯ, ಮರೆಯೋದುಂಟೇ ಮೈಸೂರು ದೊರೆಯ, ನಾಲ್ವಡಿ ಕೃಷ್ಣರಾಜ ಒಡೆಯರ. ಆ ಸಾಲಿನಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ. ಆ ಸಾಲಿನಲ್ಲಿ ತಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೈತರ ನಾನು ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ. ಅವರು ನನಗೆ ಮತ್ತು ಆಮೇಲೆ ನೀನು ಟೈಮ್ ಆಯಿತು ಕೂತ್ಕೊಳ್ಳಿ ಅಂದ್ಬಿಡ್ತಾರೆ. ನೋಡಿ, ನಿಮಗೆ ನಾವು ಒಳ್ಳೇದು ಹೇಳಿದರೆ ನಾವು ಒಂದು ಹೇಳ, ಎತ್ತಳಿಗೆ ಹೆಗ್ಗಣ ಪ್ರೀತಿ ಅಂತೆ, ಅದು ಸಾಮಾನ್ಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ವೇದ ಸುಳ್ಳಾದರೂ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ. ಹಾಗಾಗಿ ನನಗೂ ಪ್ರೀತಿ ಇದೆ, ಸಿದ್ದರಾಮಯ್ಯ ಬಗ್ಗೆ ಅತ್ಯಂತ ಪ್ರೀತಿ ಇದೆ. ಅವ್ರು ನಮ್ಮ ಕುಟುಂಬದ ದೊಡ್ಡ ಒಡನಾಡಿಗಳವರು. ಅವ್ರ ಬಗ್ಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ನಾನು ಪ್ರಮುಖವಾಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನಾನು ಕುತ್ಕ ಅಂತ ಹೇಳ್ಬಾರ್ದು, ಈಗಲೇ ಹೇಳ್ಬಿಟ್ಟು ಕುತ್ಕೊಂಡ್ರೆ ಈಗಲೇ ಕುತ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದರೆ ಅವರು ನೋಡ್ತಾ ಇರೋ ದೃಷ್ಟಿ ನನಗೆ ಅಂಕ ಕಾಣ್ತಾ ಇದೆ. ದ ರಾ ಬೇಂದ್ರೆಯವರು ಅವ್ರ ಹೆಂಡತಿಗೆ ಹೇಳಿದ್ರಲ್ಲ, ನೀ ಹೆಂಗೆ ನೋಡಿದರೆ ನಾನು ಹೆಂಗೆ ನೋಡಲಿ ನಿನ್ನ ಅಂತ. ಹಂಗೆ ನೀವು ಆ ಥರ ನಾನು ನೋಡಬೇಡಿ. ನೀವು ದಯವಿಟ್ಟು ನೋಡ್ಬಿಟ್ರೆ ನನಗೆಲ್ಲ ಸ್ಪೀಡ್ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ನಾನಿದ್ದೀನಿ ಪೀಠದಲ್ಲಿ ನೀನು ರಕ್ಷಣೆ ಮಾಡೋಕ್ಕೆ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾನು ಖಂಡಿತ ಬರ್ತೀನಿ. ಹಾಗೆ ನಾನು ಮಾತಾಡ್ತೀನಿ. ನಾನು ಅದರ್ವೈಸ್ ನೀವು ಹಂಗೆ ನೋಡಿದರೆ ನಾನು ಹೆಂಗೆ ನೋಡಲಿ ನಿಮ್ಮ ಅಂತ. ದ ರಾ ಬೇಂದ್ರೆ ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಆ ಭಾಗದಲ್ಲಿ ಮಲೆನಾಡು ಭಾಗದಿಂದ ಬಂದಿರತಕ್ಕಂಥವ್ರು. ಈಗ ಮಲೆನಾಡು ಭಾಗ ಅಂತ ಅದು ಹೋಗ್ಬಿಟ್ಟಿದೆ ಬಿಡಿ, ಟ್ರೆಡಿಷನಲ್ ಹೋಗ್ಬಿಟ್ಟಿದೆ. ಟ್ರೆಡಿಷನಲ್ ಅಲ್ಲ, ಸಾಂಪ್ರದಾಯಿಕ ಬೆಳೆ ಅಲ್ಲ ಅಡಿಕೆ.
ಅಡಿಕೆ ಸಾಂಪ್ರದಾಯಿಕ ಬೆಳೆಗೆ ಹೊರಟೋಗಿದೆ ಮಲೆನಾಡು ಬೆಳೆ. ಇವತ್ತು ರಾಜಕಾರಣಿಗಳಲ್ಲಿ ಕೆಳಮನೆಯಲ್ಲಿ ಇರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ ಅಡಿಕೆ ಬೆಳೆಗಾರರೇ ಇರ್ತಕ್ಕಂಥದ್ದು. ಇವತ್ತು ಈ ಅಡಿಕೆ ಬೆಳೆ ಸುಮಾರು 6,75,000 ಹೆಕ್ಟೇರ್ನಲ್ಲಿ, 75,000 ಹೆಕ್ಟೇರ್ನಲ್ಲಿ ಟೋಟ್ಲ್ ಇವತ್ತಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಇತ್ತದು ಶಿವಮೊಗ್ಗ, ಚಿಕ್ಕಮಗಳೂರು, ಕೂರ್ಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆ ಆಗಿತ್ತು. ಇವತ್ತು ಸರಾಸರಿ ಬೆಳೆ 10 ಲಕ್ಷ ಟನ್ನು ಅಡಿಕೆ ಆಚೆ ಬರ್ತಾಯಿದೆ. ಯಾವುದಾದ್ರೂ ಒಂದು ಬೆಳೆಗೆ ಈ ನಾಡಿನಲ್ಲಿ ಕಳೆದ 20 ವರ್ಷಗಳಿಂದ 25 ವರ್ಷಗಳಿಂದ ಒಂದು ಉತ್ತಮವಾದ ಮಾರ್ಕೆಟ್ ಬೆಲೆ ಇದೆ ಅಂತೇಳಿದರೆ ಅದು ಅಡಿಕೆಗೆ ಮಾತ್ರ, ಬೇರೆ ಯಾವ ಬೆಳೆಗೂ ಇಲ್ಲ ಅಂಥ ಒಂದು ಬೆಳೆ. ಇವತ್ತು 50,000 ರೂಪಾಯಿ ಕ್ವಿಂಟಾಲ್ ಇದೆ. ಇವತ್ತು 50,000 ರೂಪಾಯಿ ಕ್ವಿಂಟಾಲ್ ಇದೆ. ಇವತ್ತು ಪ್ರತಾಪ್ ಸಿಂಹ ಅವರು ಆವಾಗಲೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಮ್ಮದು ಅಡಿಕೆ ಬೆಳೆ ಸಂಬಂಧದಲ್ಲಿ ಇರ್ತಕ್ಕಂಥದ್ದು. ಅದು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ನಮ್ಮಲ್ಲಿ ಗಾದೆ ಇದೆ. ನಮ್ಮಲ್ಲಿ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ. ಅದರದ್ದೇ ಆದಂಥ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಡಿಯಲ್ಲಿ ಅಡಿಕೆ ವಿಳೆಯದಲ್ಲೇ ಅಡಿಕೆ ಇಟ್ಟು ಒಂದು ತೆಂಗಿನಕಾಯಿ ಕೊಟ್ಟು ನಿಮ್ಮ ಚೇಣಿ ಮಾಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಅಷ್ಟೇ. ಯಾವ ಸ್ಟಾಂಪ್ ಪೇಪರು ಇಲ್ಲ, ಯಾವುದೂ ಇಲ್ಲ ಸ್ವಾಮಿ. ಒಂದು ಚೇಣಿ ಮಾಡಿದ್ವಿ ಅಂದರೆ ಒಂದು ವಿಳೆಯದಲ್ಲೇ ಅಡಿಕೆ ಇಟ್ಟು ಒಂದು ತೆಂಗಿನಕಾಯಿ ಕೊಡ್ತಾರೆ, ಆ ಕಡೆಯಿಂದ ಅವರೊಂದು ತೆಂಗಿನಕಾಯಿ ಕೊಡ್ತಾರೆ ವಿಳೆಯದಲ್ಲೇ ಅಡಿಕೆ ಇಟ್ಟು. ಅಂಥ ಸಾಂಪ್ರದಾಯಿಕ ಬೆಳೆ ಇವತ್ತು ಎಲೆ ಚುಕ್ಕಿ ರೋಗದಿಂದ, ಹಳದಿ ಎಲೆ ರೋಗದಿಂದ ಬಳಲ್ತಾ ಇದೆ. ಬಳಲ್ತಾ ಇದೆ, ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಸುಮಾರು 58,000 ಹೆಕ್ಟೇರ್ನಲ್ಲಿ ಎಲೆ ಚುಕ್ಕಿ ರೋಗ ಇದೆ. ಇವತ್ತು ಸುಮಾರು 15,000 ಹೆಕ್ಟೇರ್ನಲ್ಲಿ ಇವತ್ತು ಹಳದಿ ರೋಗ ಇದೆ. ಮಲೆನಾಡಲ್ಲಿ ಬೆಳೆ ಕೊಪ್ಪ, ಎನ್ನಾರ್ಪುರ, ಶೃಂಗೇರಿ, ಕಳಸ, ಪಾರ್ಟ್ ಆಫ್ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ, ಸೊರಬ, ಇನ್ಕ್ಲೂಡಿಂಗ್ ಸಿರಸಿ, ಕರಾವಳಿ ಪ್ರದೇಶದಲ್ಲಿ ಅಷ್ಟೊಂದು ತಟ್ಟಿಲ್ಲ. ಸುಮಾರು 70% ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಇವತ್ತು ಉಳಿದಿಲ್ಲ. ಇವತ್ತು ಅಲ್ಲಿಯ ಬೆಳೆಗಾರರು ಇವತ್ತು ಸುಮಾರು ಆನ್ ಆ್ಯಂಡ್ ಆವ್ರೇಜು ಇವತ್ತು ಅಲ್ಲಿ ಮಲೆನಾಡಲ್ಲಿ ಒಂದು ಕೃಷಿ ಅಂತ ಹೇಳಿದ್ರೆ 2 ಎಕರೆಯಿಂದ 10 ಎಕರೆ 15ವರೆಗೆ ಅಷ್ಟೇ ಎಕರೆ ಅಡಿಕೆ ತೋಟ ಇರ್ತಿರ್ತಕ್ಕಂಥದ್ದು. ಇವತ್ತು ಈ ಭೀಮ್ ಸಮುದ್ರದ ಕಡೆ ಬನ್ನಿ, ಚನ್ನಗಿರಿ ಕಡೆ ಬನ್ನಿ, ರಾಣೆಬೆನ್ನೂರಿನಲ್ಲಿ ಶುರುವಾಗಿದೆ. ಇವತ್ತು ಬೆಳೀಲಿ, ಪಾಪ ಸಂತೋಷ, ಪಾಪ ಅವರು ರೈತರು ಒಳ್ಳೆ ಬೆಳೀಲಿ ಅವಕಾಶ ಇದ್ದಾಗ. ನಮ್ಮಲ್ಲಿ ಇದ್ದಂಥದ್ದು 2 ಎಕರೆಯಿಂದ 10ರಿಂದ 15 ಎಕರೆ, ಅವನೇ ದೊಡ್ಡ ಶ್ರೀಮಂತ. ಭಾಳ ಅಚ್ಚುಕಟ್ಟಾದಂಥ ಬೆಳೆಯನ್ನು ಬೆಳೀತಕ್ಕಂಥ, ಭಾಳ ಹೈಲಿ ಡಿಸಿಪ್ಲಿನ್ ಇರ್ತಕ್ಕಂಥ ಸಾಂಪ್ರದಾಯಿಕ ಬೆಳೆ ನಮ್ಮಲ್ಲಿ ತೀರ್ಥಹಳ್ಳಿನಲ್ಲಿ ದೇಶಾವರ ಅಂತಾರೆ, ಸರಕು ಅಂತಾರೆ. ಆ ಸರಕು ಇವತ್ತು ನಮ್ಮ ಇಡೀ ಮಲೆನಾಡಲ್ಲಿ ಹುಡ್ಕೊಂಬಂದರೆ 2 ಕ್ವಿಂಟಾಲ್ ಸಿಕ್ಕೋದಿಲ್ಲ ಸಭಾಧ್ಯಕ್ಷರೇ. ಒಂದು ಸರಕು 1 ಕ್ವಿಂಟಾಲ್ ಇವತ್ತು 1 ಲಕ್ಷ ರೂಪಾಯಿ ಮೇಲಾಗ್ತದೆ. ಇವತ್ತು ಅದನ್ನು ಚಪ್ರ ಹಾಕಿ ಚಪ್ರ ಹಾಕಿ ಇಲ್ಲಿ ಕೂತಿದ್ದಾರೆ ಅಡಿಕೆ ಬೆಳೆಗಾರರು. ನಮ್ಮ ಮಧು ಬಂಗಾರಪ್ಪನವರು ಅವರು 100 ಎಕರೆ ಮಾಡಿದ್ದಾರೆ. ಅವ್ರೇನು ಕಡಿಮೆ ಪ್ಲ್ಯಾಂಟ್ರಲ್ಲ, ಅವರು ವೆರಿ ಬಿಗ್ ಪ್ಲ್ಯಾಂಟ್ರ್ ಅಡಿಕೆ. ಇವತ್ತು ಕೊಳೆ ರೋಗ, ಹಳದಿ ಚುಕ್ಕಿ ರೋಗ ಬಂದು ಇವತ್ತು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಯಾವ ಬಡ್ಜೆಟ್ ಪುಸ್ತಕ ಬೇಕಾದ್ರೆ ತೆಗೀರಿ ನೀವು ದಯಮಾಡಿ. ನಾನು ಅನೇಕ ಬಾರಿ ಕಳೆದ ಸಾರಿ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ ನನಗೆ. ಅಡಿಕೆ ಬೇರೆ ಶಿಕ್ಷಕ ನಮ್ಮ ಎಜುಕೇಷನ್ ಬಗ್ಗೆ ಮಾತಾಡೋಕ್ಕೆ ಹೋಗಿ ಅದು ಕಟ್ಟಾಗೋಯ್ತು, ಸಿಕ್ಕಲೇ ಇಲ್ಲ ಅವಕಾಶ. ಯಾವ ಬಡ್ಜೆಟ್ ಪುಸ್ತಕ ಬೇಕಾದ್ರೆ ತೆಗೀರಿ. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಪ್ರೆಸೆಂಟ್ ಗೌರ್ಮೆಂಟ್ ಆರ್ ಪಾಸ್ಟ್ ಗೌರ್ಮೆಂಟ್. ಇರ್ತಕ್ಕಂಥ 10 ಬಡ್ಜೆಟ್ಗಳಲ್ಲಿ ಹಿಂದಿರ್ತಕ್ಕಂಥ ಸರ್ಕಾರಗಳಲ್ಲಿ ಬಂದಂಥ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೂ ತೆಗೀರಿ. ನೀವು ಎಳೆ ಚುಕ್ಕಿ ರೋಗಕ್ಕೆ, ಹಳದಿ ರೋಗಕ್ಕೆ 10 ಕೋಟಿ ಮೀಸಲಾಗಿಟ್ಟಿದೆ. ಯಾವ ಅಧಿಕಾರಿಗಳು ಇದನ್ನು ಬರೀತಾರೋ ದೇವ್ರಿಗೆ ಗೊತ್ತು. ತೆಗೀರಿ ನೀವು, ಅದ್ರ ಮೇಲೆ ನೀವು ಬರೆದಿಲ್ಲ. 10 ಕೋಟಿ ನೀವು ವಿನಿಯೋಗ ಮಾಡೋಕ್ಕಾಗಿಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ನೀವು ಇವತ್ತು ಸುಮಾರು 6 ಲಕ್ಷ ನಮ್ಮಲ್ಲಿ ಕಂಪ್ಲೀಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಲೆನಾಡು ಭಾಗದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ರಲ್ಲಿ ಭಾಳ ಜನ ಊರು ಬಿಟ್ಟಿದ್ದಾರೆ. ಆಮೇಲೆ ಸಿರಸಿ, ಸಿದ್ದಾಪುರ, ತೀರ್ಥಹಳ್ಳಿನಲ್ಲಿ, ಕೊಪ್ಪ, ಎನ್ನಾರ್ಪುರ, ಶೃಂಗೇರಿನಲ್ಲಿ
ಬ್ರಾಹ್ಮಣ ಕಮ್ಯುನಿಟಿಯವರು ನಂಬರ್ 1 ಕೃಷಿಕರು, ಭಾಳ ನಂಬರ್ 1 ಕೃಷಿಕರು ಅವರು. ಇವತ್ತು ಅವ್ರ ಮಕ್ಕಳು ಆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಏನು ಇಲ್ಲ ಉಳಿದಿಲ್ಲ. ನೀವು ಯಾವ್ದಾರು ಆ ಕಡೆ ಹೆಲಿಕಾಪ್ಟ್ರಲ್ಲಿ ಹೋದರೆ ಮೇಲಿಂದ ನೋಡಿದರೆ ಕಂಪ್ಲೀಟ್ ಹಳದಿ ಬಣ್ಣ ಕಾಣ್ತದೆ, ಬೇರೆ ಏನು ಉಳಿದಿಲ್ಲ ಅಲ್ಲಿ ಇವತ್ತು. ಹಾಗಾಗಿ ಅಲ್ಲಿದ್ದ ಅವರೆಲ್ಲರೂ ಕೂಡ ಊರು ಬಿಟ್ಟಿದ್ದಾರೆ. ಊರು ಬಿಟ್ಟು ಅಲ್ಲಿ ಬೇಕಾದಷ್ಟು ಸರಿ ಹೋರಾಟ ಆಯಿತು, ಬೇಕಾದಷ್ಟು ಸರಿ ಬೆಳೆಗಾರರು ಸಂಘಟನೆಯಲ್ಲಿ ಹೋರಾಟ ಮಾಡಿದರು. ಆದರೆ ಇವತ್ತವರೆಗೂ ಪರಿಹಾರ ಆಗಲಿಲ್ಲ. ಇವತ್ತು ಅದಕ್ಕೆ ನಾನು ಒಂದು ಏನು ಹೇಳ್ತಕ್ಕಂಥದ್ದು, ಇವತ್ತು ಉತ್ತಮವಾದ ಸೈಂಟಿಸ್ಟನ್ನು ಹುಡುಕಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಏರಿಯಾದಲ್ಲಿ ಲ್ಯಾಬ್ರೇಟರಿಗಳು ಮಾಡೋ ಮುಖಾಂತರ ವಾಟ್ ಎಕ್ಸಾಕ್ಟ್ಲಿ ದಿ ಸಿಚುವೇಶನ್ ಏನಾಗಿದೆ, ಪರಿಸ್ಥಿತಿ, ಆ ಬೆಳೆಗಾರರಿಗೆ ಏನಾಗಿದೆ ತೊಂದರೆ, ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗಕ್ಕೆ ಏನು ಮಾಡ್ಬೋದು ಅನ್ನೋದು ಕರಾವಳಿ ಭಾಗದಲ್ಲಿ ಅಥವಾ ಮಲೆನಾಡು ಭಾಗದಲ್ಲಿ ತಾವೇನಾರ ಮಾಡಿದರೆ ನೀವು 50 ಕೋಟಿ ಖರ್ಚು ಮಾಡಿದರೂ ನಿಮಗೆ ಆ ಪರಿಹಾರ ಮಾಡೋಕ್ಕಾಗಲ್ಲ. ಸರಿಯಾದ ಸೈಂಟಿಸ್ಟನ್ನು ಕರ್ಕೊಂಬಂದು ಲ್ಯಾಬನ್ನು ಹಾಕಿ ಅಲ್ಲಿ ಮಾಡಿ ಏನಾದರೂ ಮಾಡಿ ಪರಿಹಾರ ಮಾಡಿಕೊಟ್ರೆ ಆ ಬೆಳೆಗಾರರು ಉಳಿತಾರೆ. ಅದು ಯಾರು ಊರು ಬಿಡೋಂಗಿಲ್ಲ. ಅಲ್ಲಿ ಪಾಪ ಹಿರಿಯರು ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಇವತ್ತು ನೀವು ಹೇಳಿದರೆ ನೀವು ನಂಬಲ್ಲ ನೀವು ಅಧ್ಯಕ್ಷರೇ, ಇವತ್ತು ಅಡುಗೆ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ ಅಡಿಕೆ ಬೆಳೆ. ಒಂದು ಕಾಲದಲ್ಲಿ 10 ಕ್ವಿಂಟಾಲ್ 15 ಕ್ವಿಂಟಾಲ್ 20 ಕ್ವಿಂಟಾಲ್ ಅಡಿಕೆ ಬೆಳೀತಾ ಇದ್ದಂಥ ಒಬ್ಬ ರೈತ ಇವತ್ತು ಕೆಲಸ ಆರಿಸಿ ಅಡುಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮೊನ್ನೆ ಒಬ್ಬರು ಆಗುಂಬೆನಲ್ಲಿ ಕೇಳಿದರೆ, ಏನು ರೀ ನಿಮ್ಮ ಅಡಿಕೆ ಎಷ್ಟಾಗ್ತದೆ? 20-25 ಕ್ವಿಂಟಾಲ್ ಅಡಿಕೆ ಬೆಳೀತಾಯಿದ್ರು, ಇವತ್ತು 2 ಕ್ವಿಂಟಾಲ್ ಅಡಿಕೆ ಬೆಳೀತಾ ಇದ್ದಾರೆ. ಇವತ್ತು ಹಳದಿ ಚುಕ್ಕ. ಇದಕ್ಕೋಸ್ಕರ ನೀವು ಈ ಸಾಂಪ್ರದಾಯಿಕ ಬೆಳೆಯನ್ನು ಈ ದಿಕ್ಕೆ ತೋಚಿದವರು ಅತ್ಯಂತ ಊರು ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ಬಜೆಟ್ ಪುಸ್ತಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ 10 ಕೋಟಿ ರೂಪಾಯಿ ಅದಕ್ಕೆ ಎಲೆ ಚುಕ್ಕಿ ರೋಗನ, ಹಳದಿ ರೋಗನ ಪರಿಹಾರ ಮಾಡ್ತೀವಿ ಅಂತ ನಮ್ಮ ಅಧಿಕಾರಿಗಳು ನಮ್ಗೆ ಹೇಳ್ತಾರಲ್ಲ ಆರ್ಟಿಕಲ್ಚರ್ನಲ್ಲಿ, ದಯಮಾಡಿ ಸಂಶೋಧನಾ ಕೇಂದ್ರಗಳಿದ್ದಾವೆ, ಸಂಶೋಧನಾ ಕೇಂದ್ರಗಳು ಇವತ್ತು ಕೆಲಸ ಇಲ್ಲದೆ ಕೂತಿದ್ದಾವೆ. ಉತ್ತಮವಾದ ಸೈಂಟಿಸ್ಟನ್ನು ಅಲ್ಲಿ ತಾಂಬಂದು ಏನಾಗಿದೆ ಅನ್ನೋ ವಿಚಾರನ ಆ ಟ್ರೆಡಿಷನ್ ಕ್ಯಾಬ್ ಮತ್ತೊಮ್ಮೆ ಅದು ಮರು ಹುಟ್ಟನ್ನು ಅದು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ತಮ್ಮಲ್ಲಿ ಇವತ್ತು ಇಚ್ಛೆ ಪಡ್ತೇನೆ. ಇವತ್ತು ಇನ್ನೊಂದು ವಿಚಾರ ಏನಾಗಿದೆ, ಈ ನಡುವೆ ಈ ಸಂಕಷ್ಟದ ಒಳಗಡೆ ಅಸ್ಸಾಂನಲ್ಲಿ ಅಡಿಕೆ ಬೆಳೀತಾರೆ. ಶಿಲಾಂಗ್ ನಾರ್ತ್ ಈಸ್ಟ್ ಸ್ಟೇಟ್ 7 ಸಿಸ್ಟರ್ ಸ್ಟೇಟು, ಅದು ಈಗ 8 ಸಿಸ್ಟರ್ ಸ್ಟೇಟ್ ಆಗಿದೆ. ಆ 8 ಸಿಸ್ಟರ್ ಸ್ಟೇಟಲ್ಲೂ ಕೂಡ ಅಡಿಕೆ ಬೆಳೀತಾರೆ. ಅವರೆಲ್ಲ ಎಲ್ಲಿ ಬೆಳೆದು ಗುಡ್ಗಾಡಲ್ಲಿ ಬೆಳೆದಿರ್ತಕ್ಕಂಥ ಅಡಿಕೆನ ಅವ್ರಿಗೆ ರೇಟ್ ಇಲ್ಲ, ಆ ರೇಟನ್ನು ಶಿವಮೊಗ್ಗ, ಸಾಗರ, ಬೀರೂರು ಮಾರ್ಕೆಟ್ವರೆಗೂ ತಂದಿದ್ದಾರೆ, ಕಾಳಸಂತೆ ತಂದಿದ್ದಾರೆ. ಅದಕ್ಕೆ ನಮ್ಮ ವ್ಯಾಪಾರಸ್ಥರು ಇದ್ದಾರೆ. ನಿಜವಾದ ಬೆಳೆಗಾರರಿಗೆ ಇವತ್ತು ನಮಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ನಿಜವಾದ ಬೆಳೆಗಾರರಿಗೆ ತೊಂದರೆ ಆಗ್ತಾಯಿದೆ. ಅದನ್ನು ಬರದಂಗೆ ತಡೆಯತಕ್ಕಂಥ ಶಕ್ತಿ ನಮ್ಮ ರಾಜ್ಯದಲ್ಲಿ ಇಲ್ವಾ? ದಯಮಾಡಿ ಅದನ್ನು ತಡಿಬೇಕಾಗ್ತದೆ. ಅಲ್ಲಿ ಎಲ್ಲರೂ ಮಾರ್ಕೊಳ್ಳಿ. ಅವರು ನಾರ್ತ್ ಈಸ್ಟ್ ಸ್ಟೇಟಿಂದ ಬರ್ತಕ್ಕಂಥ ಅಡಿಕೆನ ಎಲ್ಲಾದರೂ ಮಾಡಿ ನಮ್ಮ ಶಿವಮೊಗ್ಗ ಮಾರ್ಕೆಟ್ಗೆ ಯಾಕೆ ಬರಬೇಕು? ಸಾಗರ ಮಾರ್ಕೆಟ್ಗೆ ಯಾಕೆ ಬರಬೇಕು? ಬೀರೂರು ಮಾರ್ಕೆಟ್ಗೆ ಯಾಕೆ ಬರಬೇಕು? ದಯಮಾಡಿ ಅದು ಬರೋದ್ರಿಂದ ಆ ಮಿಕ್ಸ್ ಕಲಬೆರಕೆ ಆಗಿದ್ದರಿಂದ ಅವ್ರ ಅಡಿಕೆ ಇಲ್ಲಿ ಬಂದಿದ್ದರಿಂದ ನಮ್ಮ ಅಡಿಕೆ ಸೇರಿಸಿ ಅವ್ರಿಗೆ 30,000 ರೂಪಾಯಿ ಸಿಕ್ಕಿದ್ರು ಸಾಕೆ ಅಂತ ರೇಟು.